ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇನ್ನೂವರೆಗೆ ಯಾರಾದ್ರೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನೇ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮ್ಮನ್ನು ಮಾಹಿತಿ ಸಿಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾವುದೇ ಆಗಿರ್ತಕ್ಕಂಥ ದುಡ್ಡು ಕಟ್ಟಾಗೋದಿಲ್ಲ, ಮನಿ ಕಟ್ಟಾಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದೇನಂದರೆ ನಿಮ್ದೇನಾದರೂ ಮೊಬೈಲಲ್ಲಿ ಆ್ಯಪ್ಸ್ಗಳನ್ನು ಸ್ಟೋರ್ ಮಾಡ್ಕೊಂಡಿರ್ತಾರ, ಅದು ಆ್ಯಪ್ಸ್ ಆಯಿತು ಇದು ಆ್ಯಪ್ಸ್ ಅಂತ ಸಿಕ್ಕಾಪಟ್ಟೆ ಆ್ಯಪ್ಗಳು ಮೊಬೈಲೆಲ್ಲ ಇರುತ್ತೆ. ಆ ಆ್ಯಪ್ಸ್ಗಳನ್ನು ನೀವು ಒಂದೊಂದ್ಸಲ ಡೈರೆಕ್ಟಾಗಿ ಡಿಲೀಟ್ ಮಾಡ್ತೀವಿ. ಇನ್ನೊಂದು ಕೆಲವು ಆ್ಯಪ್ಗಳೆಲ್ಲ ಡೈರೆಕ್ಟಾಗಿ ಡಿಲೀಟ್ ಆಗಲ್ಲ. ಅಂಥ ಆ್ಯಪ್ಗಳನ್ನು ಯಾವ ರೀತಿ ಸೆಟ್ಟಿಂಗ್ಸಲ್ಲಿ ಹೋಗಿ ಡಿಲೀಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಅದು ತುಂಬ ಈಸಿಯಾಗಿದೆ. 100% ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇನ್ನು ಕೆಲವರು ಗೊತ್ತಿರಲ್ಲ. ಸೊ ಯಾವ ರೀತಿ ಅಂಥ ಆ್ಯಪ್ಸ್ಗಳನ್ನು ಅಂದರೆ ಕೆಲವೊಂದು ಆ್ಯಪ್ಸ್ಗಳು ಡೈರೆಕ್ಟಾಗಿ ಡಿಲೀಟ್ ಆಗ್ತವೆ, ಇನ್ನೊಂದು ಕೆಲವೊಂದು ಆ್ಯಪ್ಸ್ಗಳು ಡಿಲೀಟ್ ಆಗಲ್ಲ. ಅಂಥ ಆ್ಯಪ್ಸ್ಗಳನ್ನು ಯಾವ ರೀತಿ ಡಿಲೀಟ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಆ್ಯಪ್ಸನ್ನು ಡಿಲೀಟ್ ಮಾಡೋದು. ತುಂಬ ಜನಕ್ಕೆ ಗೊತ್ತಿದೆ, ಬಟ್ ನಾನು ಅದನ್ನು ತಿಳಿಸ್ತೀನಿ ಸೊ ಯಾವ ರೀತಿ ಅಂತ. ನೋಡಿ, ಫಸ್ಟ್ ನೀವು ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಈ ರೀತಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿದಾಗ ಡೈರೆಕ್ಟಲ್ಲಿ ಸರ್ಚ್ ಕೊಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟು ನೋಡಿ ಮ್ಯಾನೇಜ್ ಆ್ಯಪ್ಸ್ ಅಂತ ಬರುತ್ತೆ, ಇಲ್ಲ ಆ್ಯಪ್ಸ್ ಅಂತ ಬರುತ್ತೆ. ನೋಡಿ ಇಲ್ಲಿದೆ ನೋಡಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಹಲವಾರು ಆಪ್ಷನ್ಗಳನ್ನು ಕಾಡ್ತವೆ. ಸಿಸ್ಟಮ್ ಆ್ಯಪ್ ಸೆಟ್ಟಿಂಗ್ಸು, ಮ್ಯಾನೇಜ್ ಆ್ಯಪ್ಸು, ಮ್ಯಾನೇಜ್ ಹೋಮ್ ಸ್ಕ್ರೀನ್ ಶಾರ್ಟ್ಕಟ್ಸು, ಅನ್ಇನ್ಸ್ಟಾಲ್ಡ್ ಆ್ಯಪ್, ಸಿಸ್ಟಮ್ ಆ್ಯಪ್ಸು, ಟೂಲ್ ಆ್ಯಪ್ಸು, ಪರ್ಮಿಷನ್, ಆ್ಯಪ್ ಲಾಕ್ ಅಂತ ಬರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆಲ್ಲ ಲಿಸ್ಟ್ ಸಿಗುತ್ತೆ, ಎಷ್ಟೆಷ್ಟು ಮೊಬೈಲಲ್ಲಿ ಆ್ಯಪ್ಸ್ ಎಲ್ಲ ಇದೆ ಅಂತ. ನೋಡಿ ಇಷ್ಟು ಆ್ಯಪ್ಸ್ ಎಲ್ಲ ಇದೆ. ಸೊ ನಿಮಗೆ ಯಾವ ಆ್ಯಪ್ ಬೇಕೋ, ಯಾವ ಆ್ಯಪನ್ನು ನೀವು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಾರ್ ಎಕ್ಸಾಂಪಲು ಒಂದು ನಿಮಿಷ ಹೇಳಿ ನಾನು ತೋರಿಸ್ತೀನಿ. ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್. ಬರ್ತಾಯಿದೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಇದು ನಾನು ಆ್ಯಪನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಡಿಲೀಟ್ ಮಾಡ್ತೀನಿ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಸ್ಟಾಪ್ ಟು ಅನ್ಇನ್ಸ್ಟಾಲು ಕ್ಲಿಯರ್ ಡಾಟಾ ಅಂತ ಇದೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ ರೀತಿ ಆ್ಯಪ್ ಡಾಟಾವನ್ನು ಕ್ಲಿಯರ್ ಮಾಡೋದು ಅಂತ. ಸೊ ನೋಡಿ ಅದರ ಪಕ್ಕನೇ ಒಂದು ಅನ್ಇನ್ಸ್ಟಾಲ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಗೆ ಕೇಳುತ್ತೆ ಅನ್ಇನ್ಸ್ಟಾಲ್ ವಿಲ್ ಆ್ಯಪ್ ರಿಮೂವ್ ಆಲ್ ಆ್ಯಪ್ ಡಾಟಾ ಅಂತ ಕೇಳುತ್ತೆ. ನೀವೇನಾದ್ರು ಅನ್ಇನ್ಸ್ಟಾಲ್ ಮಾಡಿದ್ರಿ ಈ ಆ್ಯಪನ್ನು ಅಂತ ತಿಳ್ಕೊಳ್ಳಿ, ನಿಮಗೆ ಇದರಲ್ಲಿರ್ತಕ್ಕಂಥ ಎಲ್ಲ ಡಾಟಾ ಎಲ್ಲ ಹೋಗುತ್ತೆ ಅಂತ ನಮಗೊಂದು ನೋಟಿಫಿಕೇಷನ್ ಕೊಡ್ತಾ ಇದೆ. ನೋಡಿ ಓಕೆ ಅಂತ ಕೊಡೋಣ. ನೋಡಿ ಆ್ಯಪು ಅನ್ಇನ್ಸ್ಟಾಲ್ ಆಯಿತು. ತುಂಬ ಈಸಿಯಾಗಿ ನೀವು ಕೂಡ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಏನು ದೊಡ್ಡ ಕೆಲಸ ಇಲ್ಲ. ಎಲ್ಲರೂ ಗೊತ್ತಿದೆ, ಬಟ್ ಅದು ನನಗೆ ಯಾರೂ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಇದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ, ಮಾಡ್ಕೊಳ್ಳಿ. ಎಲ್ಲ ನೋಡಿದ್ದೀರಾ ಯಾವ ರೀತಿ ಆ್ಯಪ್ಸ್ಗಳನ್ನು ಸೆಟ್ಟಿಂಗ್ಸಲ್ಲಿ ಡಿಲೀಟ್ ಮಾಡೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ನೆಕ್ಸ್ಟ್ ವಿಡಿಯೋ. ಬಾಯ್.